ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತ ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಮಹಿಳೆಯೊಬ್ಬರು ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಿದ್ದಾರೆ. ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನ ಬೆಂಗಳೂರಿನ ಮಹಿಳೆಯೊಬ್ಬರು ಮಾಡಿರೋದು. ಮಹಿಳಾ ಆಯೋಗಕ್ಕೆ, ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಮಾನವ ಹಕ್ಕು ಆಯೋಗಕ್ಕೆ ಈ ಮಹಿಳೆ ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಹಲವು ಪ್ರಮುಖ ಆರೋಪಗಳನ್ನು ಮಹಿಳೆ ಮಾಡಿರೋದು ಸ್ವಾಮೀಜಿ ವಿರುದ್ಧ. ನನಗೆ ಸ್ವಾಮೀಜಿ ಪರಿಚಯ ಇತ್ತು, ಸ್ವಾಮೀಜಿ ಅಂತ ಅವರ ಹತ್ರ ಹೋಗಿದ್ದೆ, ಅವರು ನನಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಅದರ ವಿಡಿಯೋ ಮಾಡಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಆ ನಂತರ ನಿರಂತರವಾಗಿ ನನಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆ ದೂರು ಕೊಟ್ಟಿದ್ದಾರೆ. ಮಹಿಳೆ ಕೊಟ್ಟಿರುವಂತ ದೂರನ್ನ ಮಹಿಳಾ ಆಯೋಗ ಸ್ವೀಕರಿಸಿದೆ. ಗೃಹ ಸಚಿವರಿಗೆ ದೂರು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಿದ್ದಾರೆ, ಮಾನವ ಹಕ್ಕು ಆಯೋಗಕ್ಕೂ ಕೂಡ ಮಹಿಳೆ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನ ಮಹಿಳೆ ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ದೂರು ಕೊಟ್ಟಿರು. ಗಂಭೀರ ಆರೋಪಗಳು. ಒಂದು ವಿಡಿಯೋ ಮಾಡಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ಪ್ರತಿನಿತ್ಯ ಬೆತ್ತಲೆ ಕಾಲ್ ಮಾಡುವಂತ ನನ್ನನ್ನು ಪೀಡಿಸ್ತಾ ಇದ್ರು, ಈ ರೀತಿಯಲ್ಲ ಆರೋಪವನ್ನು ಮಾಡಿದ್ದಾರೆ. ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ಜಯ ಮೃತ್ಯುಂಜಯ ಶ್ರೀ. ಈಗ ಜಯ ಮೃತ್ಯುಂಜಯ ಶ್ರೀ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರೋದು ಮಹಿಳೆಯೊಬ್ಬರು ದೂರು ಕೊಡೋ ಮುಖಾಂತರ. ಮಹಿಳೆ ಕೊಟ್ಟಿರುವಂತ ದೂರಿನ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಿ. ಹಲವು ಗಂಭೀರ ವಿಚಾರಗಳನ್ನು ಮಹಿಳೆ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸಮುದಾಯದ ಸ್ವಾಮೀಜಿ ಅನ್ನೋ ಕಾರಣಕ್ಕಾಗಿ ನನಗೆ ಪರಿಚಯ ಇತ್ತು ಅವರದು. ಅವರು ಮಾಡಿರುವಂತಹ ಹೋರಾಟದಲ್ಲೂ ಕೂಡ ನಾನು ಗುರುತಿಸಿಕೊಂಡಿದ್ದೆ. ಅವರ ಪರಿಚಯ ಆಯಿತು ನನಗೆ. ಆ ಪರಿಚಯದಲ್ಲೇ ಅವರನ್ನ ಭೇಟಿಯಾದಾಗ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು, ಮತ್ತದರ ವಿಡಿಯೋ ಮಾಡಿಕೊಂಡ್ರು. ಆ ವಿಡಿಯೋವನ್ನೇ ಮುಂದಿಟ್ಟುಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿರೋದು. ಇದರ ಬೆನ್ನಿಗೆ ಈ ಜಯ ಮೃತ್ಯುಂಜಯ ಶ್ರೀ ಕೂಡ ದೂರು ಕೊಟ್ಟಿದ್ದಾರೆ. ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ಅವರು ದೂರು ಕೊಟ್ಟಿದ್ದಾರೆ. ಮಹಿಳೆಯೊಬ್ಬಳು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ಪ್ರತಿ ದೂರನ್ನ ಕೊಟ್ಟಿರೋದು ಜಯ ಮೃತ್ಯುಂಜಯ ಶ್ರೀ. ಹಣಕ್ಕಾಗಿ ಪೀಡಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಮಹಿಳೆ ಅಂತ FIR ಕಾಪಿಯನ್ನ ನೀವು ನೋಡ್ತಾ ಇದ್ದೀರಿ. ಇದು ವಿಜಯಪುರ ರೂರಲ್ ಸ್ಟೇಷನ್ ಅಲ್ಲಿ ಜಯ ಮೃತ್ಯುಂಜಯ ಶ್ರೀ ಕೊಟ್ಟಿರುವಂತ ಕಂಪ್ಲೇಂಟ್. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಕಳೆದ ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು, ಇದು ಈಗ ಸ್ಟೇಷನ್ ಮೆಟ್ಟಿಲು ಹತ್ತಿದೆ. ರಕ್ಷತ್, ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿಬಂದಿರ್ತಕ್ಕಂಥದ್ದು, ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಮಹಿಳೆ ದೂರನ್ನು ಕೊಟ್ಟಿದ್ದಾರೆ. CM, ಗೃಹ ಸಚಿವರು ಮತ್ತು ಏನು ಮಾನವ ಹಕ್ಕು ಆಯೋಗ ಮತ್ತು ಮಹಿಳಾ ಆಯೋಗಕ್ಕೆ ಸಂತ್ರಸ್ತ ಮಹಿಳೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಆ ದೂರಿನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ, ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಏನಿದ್ದಾರೆ ಇವರು ನನಗೆ ಪರಿಚಯ ಮಾಡ್ಕೊತಾರೆ. ಬೆಂಗಳೂರಿಗೆ ಬರ್ತಾ ಇದ್ರು, ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ಪ್ರಸಾದ ಕೊಡೋ ಹೆಸರಲ್ಲಿ ನನ್ನ ಮೈಕೈ ಮುಟ್ಟಿ ನನಗೆ ಲೈಂಗಿಕ ದೌರ್ಜನ್ಯ ಶೋಷಣೆ ಮಾಡಿದ್ದಾರೆ ಮತ್ತು ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಪ್ರತಿ ಬಾರಿ ಬೆತ್ತಲೆಯಾಗಿ ವಿಡಿಯೋ ಕಾಲ್ಗಳನ್ನು ಮಾಡ್ತಾ ಇದ್ರು ಅನ್ನೋ ಆರೋಪವನ್ನು ಮಹಿಳೆ ತನ್ನ ದೂರಿನಲ್ಲಿ ತಿಳಿಸಿರ್ತಕ್ಕಂಥದ್ದು. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಕಂಪ್ಲೇಂಟು ಕೊಟ್ಟಿರ್ತಕ್ಕಂಥದ್ದು. CM
ಕಚೇರಿ ಮತ್ತೆ ಗೃಹ ಸಚಿವರು ಮತ್ತೆ ಏನು ಮಾನವ ಹಕ್ಕು ಆಯೋಗ ಮತ್ತೆ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಮಹಿಳಾ ಆಯೋಗದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ 6 ಗಂಟೆಗೆ, ಆ ವ್ಯಕ್ತಿ ದೂರನ್ನ ತೆಗೆದುಕೊಂಡ್ ಬರ್ತಾನೆ. ಅದನ್ನ ಕಂಪ್ಲೇಂಟ್ ಅನ್ನ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ನೋಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಅಡ್ರೆಸ್ ಇಲ್ಲ, ಹೀಗಾಗಿ ಅದನ್ನ ಸರಿಯಾಗಿ ಅಡ್ರೆಸ್ ಬರೆದು ಸರಿಯಾದ ಫೋನ್ ನಂಬರ್ ಅನ್ನ ಕೊಡಿ, ನಂತರ ಇದರ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಹೇಳ್ತಾರೆ. ನಂತರ ಈ ದೂರನ್ನ ಕೊಟ್ಟು ಒಂದು ಸೀಲನ್ನು ಹಾಕಿಸ್ಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾನೆ. ಮಹಿಳೆ ನೇರವಾಗಿ ಬಂದು ಅಲ್ಲೂ ದೂರು ಕೊಟ್ಟಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು. ಈ ನಡುವೆ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಹಲವು ದಿನಗಳಿಂದಲೂ ಸಹ ಬ್ಲಾಕ್ ಮೇಲ್ ಪ್ರಕರಣ ಬರ್ತಾ ಇತ್ತು. ಮತ್ತೊಂದೆಡೆ ಮಹಿಳೆ ಮೇಲೆ ತ್ಯಾಗರಾಜ್ ನಗರದ ಮಹಿಳೆ ಮೇಲೇನೆ ಸಹ ಜಯಮೃತ್ಯುಂಜಯ ಸ್ವಾಮೀಜಿ ವಿಜಯಪುರದಲ್ಲಿ ಒಂದು ಗ್ರಾಮೀಣ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿದ್ದಾರೆ. ನನಗೆ ಆಶ್ರಮ ನಡೆಸ್ತೀವಿ ಅಂತ ಹೇಳಿ ಪರಿಚಯ ಮಾಡ್ಕೊಳ್ಳೋದಕ್ಕೆ ಬಂದಿದ್ರು. ನಂತರ ಹಣಕ್ಕೆ ಬೇಡಿಕೆ ಇಟ್ಟರು. ನಾನು ಹಣ ಕೊಡದೇ ಇದ್ದಾಗ ಅವರು ರಾಜಕೀಯವಾಗಿ ನನ್ನನ್ನು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತೆ ನನ್ನ ಹೆಸರಿಗೆ ಮಸಿ ಬಳಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಸ್ವಾಮೀಜಿ ಒಂದು ದೂರನ್ನ ಕೊಡ್ತಾರೆ. ಹೀಗಾಗಿ ವಿಜಯಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. 3 ಕೋಟಿ ಹಣಕ್ಕೆ ನನಗೆ ಬೇಡಿಕೆ ಇಟ್ಟಿದ್ರು. ನಾನು ಮಠಕ್ಕೆ ಹೋಗೋ ಸಂದರ್ಭದಲ್ಲಿ ನನ್ನನ್ನು ಅಡ್ಡ ಹಾಕಿ 3 ಕೋಟಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ನಾನು ಕೊಡದಿದ್ದಾಗ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸ್ತಾ ಇದ್ದಾರೆ. ಇಲ್ಲಿ ಮಹಿಳೆ ಬ್ಲಾಕ್ ಮೇಲ್ ಮಾಡಿದ್ರ ಅನ್ನೋದ್ರ ಸ್ವಾಮೀಜಿ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿದೆ. ಸತ್ಯಾಸತ್ಯತೆ ಎಫ್ಐಆರ್ ಕಾಪಿಯನ್ನ ನೋಡ್ತಾ ಇದ್ದೀವಿ. ಮಹಿಳೆ ಏನಾದ್ರೂ ಕಂಪ್ಲೇಂಟ್ ಕೊಡ್ತಾರಾ ಅಂತ ದೂರು ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದಾರೆ. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಈಗ ಸಿಗ್ತಾ ಇರತಕ್ಕಂಥ ಮಾಹಿತಿ ಪ್ರಕಾರ ರಕ್ಷತ್ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಸೀಮಂತ್ ಕುಮಾರ್ ಅವರ ಏನು ಅಫಿಷಿಯಲ್ ಬೆಂಗಳೂರು ಪೊಲೀಸರ ಮೇಲ್ ID ಏನಿರುತ್ತೆ ಅದಕ್ಕೆ ಇಮೇಲ್ ಮೂಲಕನೂ ಸಹ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಜಂಟಿ ಪೊಲೀಸ್ ಆಯುಕ್ತರ ವೆಸ್ಟ್ ಏನಿದೆ ಅವ್ರಿಗೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಸೌತ್ ವಿಭಾಗದಲ್ಲಿ ಆಕೆ ಏನಾದರೂ ಯಾವುದಾದ್ರೂ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಖುದ್ದಾಗಿ ಬಂದು ಸ್ಟೇಷನ್ನಲ್ಲಿ ಎಲ್ಲಾದರೂ ಕಂಪ್ಲೇಂಟ್ ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆನೂ ಸಹ ಕಮಿಷನರು ಮತ್ತೆ ಜಾಯಿಂಟ್ ಕಮಿಷನರ್ DCPಗೆ ಸೂಚನೆ ಕೊಟ್ಟಿದ್ದಾರೆ. ಏನು ದಕ್ಷಿಣ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಗಳಿಗೂ ಸಹ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಮಹಿಳೆ ಸಂತ್ರಸ್ತ ಮಹಿಳೆ ಎಲ್ಲಾದರೂ ಬಂದು ದೂರನ್ನ ಅಫಿಷಿಯಲ್ ಆಗಿ ಬೈ ಹ್ಯಾಂಡ್ ಏನಾದರೂ ದೂರು ಕೊಟ್ಟಿದ್ದಾರಾ ಅನ್ನೋದ್ರ ಬಗ್ಗೆನೂ ಸಹ ಬೆಂಗಳೂರು ಪೊಲೀಸರು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೆ ಆ ದೂರಿನಲ್ಲಿ 2 ಫೋನ್ ನಂಬರ್ ಇದೆ, ಕೇವಲ ತ್ಯಾಗರಾಜ್ ನಗರ ಅಂತ ಮಾತ್ರ ಬರೆದಿರ್ತಕ್ಕಂಥದ್ದು ಕಂಪ್ಲೇಂಟ್ ಅಲ್ಲಿ. ಹೀಗಾಗಿ ಅದ್ರ ಬಗ್ಗೆ ಸತ್ಯಾಸತ್ಯತೆ ಬಗ್ಗೆನೂ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಮಹಿಳೆಯ ಅಡ್ರೆಸ್ ಅನ್ನ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಂತ್ರಸ್ತ ಮಹಿಳೆ ಯಾರೋ ಒಬ್ಬ ವ್ಯಕ್ತಿ ಮೂಲಕ ಕಂಪ್ಲೇಂಟ್ ಅನ್ನ ನಿನ್ನೆ ಸಂಜೆ 6 ಗಂಟೆಗೆ ಕಳಿಸಿದ್ದಾರೆ. ಈ ನಡುವೆ ಆ ಮಹಿಳೆ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾರು ಅವರ ಬ್ಯಾಕ್ ಗ್ರೌಂಡ್ ಏನು ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಈಗ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. ಈಕೆ ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು. ಲೈಂಗಿಕವಾಗಿ ನನ್ನನ್ನು ಬಳಸ್ಕೊಂಡಿದ್ದಾರೆ, ಶೋಷಣೆ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ನನಗೆ ಪದೇ ಪದೇ ವಿಡಿಯೋ ಕಾಲ್ ಮಾಡಿ ಲೈಂಗಿಕವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು, ನನ್ನ ನಗ್ನ ವಿಡಿಯೋಗಳನ್ನು ಮಾಡಿಕೊಂಡು ಸ್ವಾಮೀಜಿ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಜಯಮೃತ್ಯುಂಜಯ ಸ್ವಾಮೀಜಿ ಅಂತ ಹೇಳಿ ಈಗ ಆರೋಪ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅದರ ಸತ್ಯಾಸತ್ಯತೆಯನ್ನು ಪೊಲೀಸರು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ FIR ದಾಖಲಿಸೋ ಸಾಧ್ಯತೆ ಇವತ್ತು ಸಂಜೆ ಒಳಗೆ FIR ಕೂಡ ದಾಖಲಿಸೋ ಸಾಧ್ಯತೆ ಇದೆ. ಆ ಮಹಿಳೆಯನ್ನ ಏನು ತೆಗೆದುಕೊಂಡು ಅವರು ಎಲ್ಲಿದ್ದಾರೆ ಏನು ಅಂತ ಟ್ರೇಸ್ ಮಾಡಿ, ಅಥವಾ ಆ ಮಹಿಳೆ ಸಿಗ್ದಲೇ ಇದ್ರೆ 0 FIR ಮಾಡಿ ನಂತರ ಸಂಬಂಧಪಟ್ಟ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೂ ಸಹ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ CCB ಪೊಲೀಸರು ಒಂದ್ ಕಡೆ, ದಕ್ಷಿಣ ವಿಭಾಗ ಪೊಲೀಸರು ಮಹಿಳೆಯನ್ನ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಮತ್ತೆ ಅವರನ್ನ ಟ್ರೇಸ್ ಮಾಡೋ ಕೆಲಸವನ್ನ ಈಗ ಬೆಂಗಳೂರು ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಒಂದ್ ಕಡೆ ಜಯಮೃತ್ಯುಂಜಯ ಸ್ವಾಮೀಜಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಯಾವಾಗ FIR ದಾಖಲಿಸ್ತಾರೆ ಅಲ್ಲಿ ಎಕ್ಸ್ಟ್ರಾಕ್ಷನ್ ಕೇಸ್ಗೆ FIR ದಾಖಲಾಗುತ್ತೆ. ಮಹಿಳೆ ಬ್ಲಾಕ್ ಮೇಲ್ ಮಾಡ್ತಾರೆ, 3 ಕೋಟಿಗೆ ಡಿಮ್ಯಾಂಡ್ ಕೊಡ್ತಾರೆ ಅಂತ ಹೇಳಿ FIR ಆಗ್ತಿದ್ದಂಗೆ ಇಲ್ಲಿ ನಿನ್ನೆ ಸಂಜೆ 6 ಗಂಟೆಗೆ ಇಲ್ಲಿ CM, ಗೃಹ ಸಚಿವರು, ಮಾನವ ಹಕ್ಕು ಆಯೋಗ ಮತ್ತೆ ಮಾನವ ಹಕ್ಕುಗಳ ಆಯೋಗ ಮತ್ತೆ ಮಹಿಳಾ ಆಯೋಗಕ್ಕೆ ಸಂತ್ರಸ್ತ ಮಹಿಳೆಯ ಕಡೆಯಿಂದ ದೂರು ದಾಖಲಾಗಿರ್ತಕ್ಕಂಥದ್ದು. ರಕ್ಷತ್, ಕಿರಣ್, ಇಲ್ಲಿ ಮಹಿಳೆ ಯಾರು ಏನು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರಿ, ದೂರಿನ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರಿ. ಒಂದು ವೇಳೆ ದೂರು ಜೆನ್ಯೂನ್ ಅಂತಾದ್ರೆ, ಮಹಿಳೆಗಾಗಿರುವಂಥ ಅನ್ಯಾಯ ನಿಜ ಅಂತಾದ್ರೆ ಜಯಮೃತ್ಯುಂಜಯ ಶ್ರೀ ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ದೂರಿನ ಇಂಟೆನ್ಸಿಟಿ ಏನಿದೆ ಅಂತ?
ಖಂಡಿತ ರಕ್ಷತ್. ಈಗ ಇತ್ತೀಚಿನ ದಿನಗಳಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತೆ BNS ಸೆಕ್ಷನ್ ಬಂದ ನಂತರ ಇಂತಹ ಗಂಭೀರ ಪ್ರಕರಣಗಳನ್ನ ಪರಿಗಣಿಸಲಾಗ್ತಾ ಇದೆ. ಮುಖ್ಯವಾಗಿ ಏನಂದ್ರೆ ಪೊಲೀಸರಿಗೆ 14 ದಿನ ಟೈಮ್ ಇರುತ್ತೆ. ಒಂದು ಕೇಸನ್ನ ಪರ ಮತ್ತೆ ಸ್ವಾಮೀಜಿಗೆ ನೋಟಿಸ್ ಕೊಟ್ಟು ಕರೆಸ್ಬೋದು, ಅಥವಾ IO ಏನಿರ್ತಾರೆ, ಇನ್ಸ್ಪೆಕ್ಟರ್ ಮತ್ತೆ IO ಏನಿರ್ತಾರೆ, ಅವರು ಡಿಸೈಡ್ ಮಾಡ್ತಾರೆ ಇಲ್ಲ ಅರೆಸ್ಟ್ ಮಾಡಬೇಕಾ ಈ ಕೇಸಲ್ಲಿ ಬೇಡವಾ ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆ ನಡೆಸ್ತಾರೆ. ಮಹಿಳೆ ಕೊಟ್ಟಿನ ದೂರಿನ ಅನ್ವಯ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಮೊದಲು ಆ ಮಹಿಳೆ ಕೊಟ್ಟ ದೂರನ್ನ ಸ್ವೀಕರಿಸಿ, ಈಗ ಬೈ ಹ್ಯಾಂಡ್ ಅಲ್ಲಿ ಬಂದಿಲ್ಲ, ಏನ್ ಇಮೇಲ್ ಮೂಲಕ ಬಂದಿದೆ, ಮತ್ತೆ ಒಬ್ಬ ವ್ಯಕ್ತಿ ತೆಗೆದುಕೊಂಡೋಗಿ CM ಗೃಹ ಸಚಿವರಿಗೆ ಕೊಟ್ಟಿದ್ದಾನೆ. ಅದು ಆಕೆ ಬಂದು ನೇರವಾಗಿ ಕಂಪ್ಲೇಂಟ್ ಯಾವುದೇ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅದನ್ನ ಸ್ವೀಕರಿಸ್ತಾರೆ, FIR ಮಾಡ್ತಾರೆ, ನಂತರ ಪರಿಶೀಲನೆ ಮಾಡ್ತಾರೆ. ಆಕೆ ಕೊಡ್ತಕ್ಕಂಥ ಎವಿಡೆನ್ಸ್ಗಳೇನಿರುತ್ತೆ, ಮಹಿಳೆ ತನಗಾಗಿರ್ತಕ್ಕಂಥ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ಶೋಷಣೆ ಮತ್ತೆ ಬ್ಲಾಕ್ ಮೇಲ್ ಮಾಡಿರೋ ಬಗ್ಗೆ ಆರೋಪ ಮಾಡಿರೋದ್ರಿಂದ ಅದಕ್ಕೆಲ್ಲ ಪೂರಕ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕ್ತಾರೆ. ನಂತರ ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಬೇಕಾ ಅಥವಾ ನೋಟಿಸ್ ಕೊಟ್ಟು ಕರೆಸ್ಬೇಕಾ ಅನ್ನೋದು ಐಒಗೆ ಬಿಟ್ಟಿದ್ದು. ಇಂತಹ ಕೇಸ್ಗಳಲ್ಲಿ ಆಲ್ಮೋಸ್ಟ್ ಅರೆಸ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ರಕ್ಷತ್. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.